ಸಂಭ್ರಮಾಚರಣೆನ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಅಂತರದಲ್ಲಿ ಅವರು ಗೆಲುವನ್ನ ದಾಖಲು ಮಾಡ್ತಾ ಇದ್ದಾರೆ. ಅಧಿಕೃತ ಘೋಷಣೆ ಒಂದೇ ಬಾಕಿ. ಬಿ ಶ್ರೀರಾಮುಲು ಅವರಿಗೆ ಈ ಚುನಾವಣೆ ಅಳಿವು ಉಳಿವಿನ ಚುನಾವಣೆ ಆಗಿತ್ತು. ಇಲ್ಲೂ ಕೂಡ ಕೈ ಹಿಡಿಲಿಲ್ಲ ನೋಡಿ. ಪ್ರಮುಖವಾಗಿ ಬಳ್ಳಾರಿ ಹಾಗೂ ಕೊಪ್ಪಳ ಈ ಎರಡೂ ಲೋಕಸಭಾ ಕ್ಷೇತ್ರಗಳು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ವಾಪಸ್ ಗರ್ವಾಪ್ಸಿಯಾದ ಬಳಿಕ ಎಲ್ಲೋ ಕೈ ಹಿಡಿತಾರೆ ಮತದಾರರು ಅಂತೇಳಿ ಹೇಳಲಾಗ್ತಾ ಇತ್ತು, ಲೆಕ್ಕಾಚಾರಗಳಿತ್ತು. ಆದರೆ ಈ ಒಂದು ಲೆಕ್ಕಾಚಾರ ಮಖಾಡೆ ಮಲಗಿದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಕಾರ್ಯಕರ್ತರ ಜೊತೆಯಲ್ಲಿ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇದು ಈ ಕ್ಷಣದ ಅಪ್ಡೇಟ್. ನಮ್ಮೊಂದಿಗೀಗ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸೂರಜ್ ಹೆಗ್ಡೆ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಡ್ತೀನಿ. ಸೂರಜ್ ಹೆಗ್ಡೆ ಅವರೇ, ನಂಬರನ್ನು ನೋಡ್ತಾ ಇದ್ದೀರಿ, ಇದು ಟ್ರೆಂಡ್, ಇದಿನ್ನೂ ಕೂಡ ಏರಿಳಿಕೆ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಥವಾ ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಇಲ್ಲ, ನನ್ನ ಪ್ರಕಾರ ಈ ಎಕ್ಸ್ಪೆಕ್ಟೇಷನ್ ನಾವೇನು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಚುನಾವಣೆ ಮೊದಲು ನಾವೇನೆಲ್ಲ ಭರವಸೆಗಳು ಕೊಟ್ವಿ, ಚುನಾವಣೆ ನಂತರ ಅದೇ ಯಾವ ರೀತಿ ಚಾಚು ತಪ್ಪದೆ ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದನ್ನು ನೋಡಿ ಜನ ನಮ್ಗೆ ಮತ ಕೊಟ್ಟಿದ್ದಾರೆ. ಯಾಕಂದರೆ ಯಾವುದನ್ನು ನಾವು ಬರೀ ಚುನಾವಣೆ ಘೋಷಣಾ ಪತ್ರಕ್ಕೆ ಮಾತ್ರ ಸೀಮಿತ ಬಿಡಲಿಲ್ಲ. ಅದನ್ನು ಗ್ಯಾರಂಟಿಗಳಿರ್ಬೋದು ಅಥವಾ ನಮ್ಮ ಪ್ರಣಾಳಿಕೆಗಳಿದಂಥ ಯಾವುದೇ ವಿಚಾರಗಳನ್ನಾಗಲಿ ಅದನ್ನು ಜನ ನಂಬಿದ್ದಾರೆ. ಅದನ್ನು ನಂಬಿ ನಮಗೆ ಮತ ಕೊಟ್ಟಿದ್ದಾರೆ ಅಂತ ನಮಗೆ ವಿಶ್ವಾಸ ಇದೆ. ನಾಗೇಂದ್ರ ಅವರೇ, ಈಗ ಏನು ಹೇಳ್ತೀರಿ ಈ ವಿಚಾರವಾಗಿ? ನೋಡಿ, ಎಲ್ಲೋ ಒಂದು ಕಡೆ ಇನ್ನೂ 287 ನೋಡಿ, ಮ್ಯಾಜಿಕ್ ನಂಬರ್ ಹತ್ರ ಹೋಗೋದಕ್ಕೆ ಇನ್ನು 3-4 ಹಿಂದೆ ಹೋದರೆ ಹತ್ರ ಹೊರಟೋಗ್ತೀರಿ. ನೋಡಿ, ರಿಸಲ್ಟ್ ಕೊನೆ ಆಗೋ ತನಕ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಹೇಳ್ತಿದ್ದೀನಿ, ಈಗ ತಾನೇ ಕಾಂಗ್ರೆಸ್ ವಕ್ತಾರಗಳು ನಾಗೇಂದ್ರ ಅವರೇ, ನೋಡಿ 287 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರಲ್ಲ, ಅದರಲ್ಲಿ 20-30 ಕ್ಷೇತ್ರಗಳಲ್ಲಿ ಮಾರ್ಜಿನ್ ಇದೆಯಲ್ಲ, 5,000-10 ಸಾವಿರ ಅಷ್ಟೇ. ಅದು ಇನ್ನು ಮತ ಎಣಿಕೆ ತುಂಬ ಇದೆ, ಅಲ್ಲಿ ಚೇಂಜಸ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. 237ರಲ್ಲಿ ಯಾಕೆ ಕಡಿಮೆ ಆಗಬಾರ್ದು? ಹಾಗಾದರೆ 237 ಯಾಕೆ ಕಡಿಮೆ ಆಗಬಾರ್ದು? ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಅರ್ಧ ಈಗ ತಾನೇ ಮುಗಿದಿರ್ತಕ್ಕಂಥ ಒಂದು ಮತ ಎಣಿಕೆ ಅರ್ಧ ಆಗಿದೆ, ಇನ್ನೂ ಅರ್ಧ ಮತ ಎಣಿಕೆಗಳು ಬಾಕಿ ಇದೆ. ನೋಡಿ, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ NDA ಮಿತ್ರಕೂಟ ಈ ಸತಿ ಸರ್ಕಾರವನ್ನು ಮಾಡೋದರಲ್ಲಿ ಸಂದೇಹನೇ ಇಲ್ಲ. ಸತೀಶ್ ಅವರೇ, ಏನು ಹೇಳ್ತೀರಿ? ಈ ನಂಬರ್ ನೋಡ್ತಾರೆ, ಏನು ಅನಿಸ್ತಾ ಇದೆ ನಿಮಗೆ ಈ ಕ್ಷಣಕ್ಕೆ? ನೋಡಿ, ಈ ಕ್ಷಣಕ್ಕೆ ಇವಾಗ ಏನು ನಿನ್ನೆ ಎಲ್ಲ ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು, ಆ ಎಕ್ಸಿಟ್ ಪೋಲ್ಗಳೆಲ್ಲ ತಲೆಕೆಳಗಾಗಿದೆ. NDA ಏನು ಒಂದು ಏರು ಸ್ಥಿತಿಯಲ್ಲಿತ್ತು, ಇವಾಗ ತಾವು ಗಮನಿಸ್ಬೋದು ಇಂಡಿಯಾ ಅಲಯನ್ಸ್ ಕಾನ್ಸ್ಟೆಂಟಾಗಿ ಬೆಳಿಗ್ಗೆಯಿಂದ ಒಂದು ಏರು ಸ್ಥಿತಿಯಲ್ಲೇ ಹೋಗ್ತಾ ಇದೆ. ನಮಗೆ ನಿಜವಾಗ್ಲೂ ನಮ್ಮ ಇಂಡಿಯಾ ನಾಯಕರು ಏನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ, 290-95 ಸೀಟು ಅದನ್ನು ಕಾಯ್ತೀವಿ. ಈಗಾಗಲೇ 40% ವೋಟಿಂಗ್ ಒಂದು ಕೌಂಟಿಂಗ್ ಮುಗಿದಿದೆ. ಸೊ ನೆಕ್ ಟು ನೆಕ್ ದೇಶಾದ್ಯಂತ ನಡೀತಾ ಇದೆ. ಎಲ್ಲೋ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು BJP ಆಡಳಿತ ವಿರೋಧಿಯಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಜನ ಈಗ ಬದಲಾವಣೆಯನ್ನು ಬಯಸಿದ್ದಾರೆ. ಬಟ್ ನೀವು ತುಂಬ ಶಾಕಿಂಗ್ ಆಗಿ ನೋಡ್ಬೋದು, ಇವರು ಏನೆಲ್ಲ ಅಜೆಂಡಾಗಳನ್ನ ಸೆಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, BJPನವರು ವಿಫಲರಾಗಿದ್ದಾರೆ. ಅದಕ್ಕೆ ಸ್ಪಷ್ಟವಾದ ನಿದರ್ಶನ ಉತ್ತರ ಪ್ರದೇಶದಲ್ಲಿ ತಾವು ಗಮನಿಸ್ಬೋದು. ಇಂಡಿಯಾ ಅಲಯನ್ಸ್ ಯಾವ ರೀತಿ ಒಂದು ಎದ್ದಿದೆ ಅಂತಕ್ಕಂಥದ್ದು. ಮತ್ತು ವೆಸ್ಟ್ ಬೆಂಗಾಲ್ನಲ್ಲೂ ಸಹ ಒಳ್ಳೆಯ ಮಮತಾ ಬ್ಯಾನರ್ಜಿ ಅವರಿಗೆ ಆಡಳಿತದ ಪ್ರತಿ ಹಂತದಲ್ಲೂ BJPನವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಬಂದರೂ ಸಹ ಅದನ್ನೆಲ್ಲ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಸರ್, ಯಾವ ರೀತಿ ಫೀಲ್ ಮಾಡ್ಕೊತೀವಿ ಸರ್? ಇದು ಕಾಂಗ್ರೆಸ್ನ ಭದ್ರಕೋಟೆ, ಮತ್ತೆ ವಶಪಡಿಸ್ಕೊಳ್ಳೋ ಲೆಕ್ಕದಲ್ಲಿ ತಾವಿದ್ದೀರಿ? ಖಂಡಿತವಾಗ್ಲೂ ಮೊದಲನೇದಾಗಿ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಹೆಚ್ಚಿನ ಬಹುಮತದಿಂದ ಈಗಿನ್ನೂ 12 ರೌಂಡ್ ಆಗಿದೆ, 80,000 ಲೀಡ್ ಇದೆ. ಇನ್ನೂ ಕೂಡ 7 ರೌಂಡ್ ಇದೆ.